2024-25ನೇ ಸಾಲಿನ 78ನೇ ವರ್ಷದ ವಾರ್ಷಿಕ ಮಹಾಸಭೆ ಬಸವನ ಬಾಗೇವಾಡಿಯ ಹೂವಿನ ಹಿಪ್ಪರಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 78ನೇ ವರ್ಷದ ವಾರ್ಷಿಕ ಮಹಾಸಭೆ ನಡೆಯಿತು. ಸಭೆಯನ್ನ ದೀಪ ಬೆಳಗಿಸುವ ಮುಖಾಂತರ ಪ್ರಾರಂಭಿಸಲಾಯಿತು. ಸಂಘದ ಆವರಣದಲ್ಲಿ ನಡೆದ ವಾರ್ಷಿಕ ಸಭೆಯನ್ನ ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸಲಾಯಿತು. ನಂತರ ಸಭೆಯನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷರಾದ ಪರಮಾನಂದ ಗೋಟೆದ ಅವರು ಸಂಘದ ಅಡಾವೆ ಪತ್ರವನ್ನು ಓದಿ ವರ್ಷದ ಲಾಭ ಮತ್ತು ಖರ್ಚು ವೆಚ್ಚದ ಬಗ್ಗೆ ವಿವರಿಸಿದರು. ಜೊತೆಗೆ ಸಂಘದಲ್ಲಿ ಸಾಲ ಪಡೆದ ರೈತರು ಯಾರೂ ಕೂಡ ಕಟ್ಟುಬಾಕಿ ಉಳಿಸಿಕೊಳ್ಳದೆ ಮರುಪಾವತಿಸಬೇಕು. ಇನ್ನು ಹೆಚ್ಚಿನ ರೈತರಿಗೆ ಸಾಲ ಸಿಗೋದಕ್ಕೆ ಅನುಕೂಲ ಮಾಡಿಕೊಡಬೇಕು. ಅದಕ್ಕೆ ಎಲ್ಲಾ ರೈತರು ಹಾಗೂ ನಮ್ಮ ಸಂಘದ ಖಾತೆದಾರರು ಸಹಕಾರ ನೀಡಬೇಕು ಅಂತ ಹೇಳಿದರು. ನಂತರ ಸಂಘದ ನಿರ್ದೇಶಕರಾದ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, ನಾವು ಎಲ್ಲಾ ರೈತರಿಗೂ ಕೂಡ ಬೆಳೆ ಸಾಲದ ಜೊತೆಗೆ ಬೇರೆ ಬೇರೆ ರೀತಿಯ ಸಾಲವನ್ನ ಕೊಡುತ್ತೇವೆ. ಇದು ಯಾರೊಬ್ಬರ ಸಂಘ ಅಲ್ಲ, ಇದು ಎಲ್ಲರ ಸಂಘವಾಗಿದೆ. ಆದರೆ ಕೆಲವರು ಸಾಲವನ್ನ ಮರುಪಾವತಿಸದೆ ಕಟ್ಟುಬಾಕಿ ಮಾಡಿದ್ದಾರೆ. ಅದಕ್ಕೆ ಯಾರು ಕೂಡ ತೆಗೆದುಕೊಂಡ ಸಾಲವನ್ನ ಅವಧಿಯ ಒಳಗೆ ತುಂಬಿ ಸಂಘವನ್ನ ಬೆಳೆಸುವ ಕೆಲಸ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯ ಮೇಲೆ ಸಂಘದ ಸರ್ವ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ವರದಿ ಸಿದ್ದು ಜಮ್ಮಲದಿನಿ, ಬಸವನ ಬಾಗೇವಾಡಿ. ಜನರಿಗೆ ಉದ್ಯೋಗವನ್ನು ಕೊಟ್ಟಿವೆ. ಸುಮಾರು ಲಕ್ಷಾಂತರ ಜನರು ಇವತ್ತು ಈ ಸಹಕಾರ ಸಂಘಗಳಲ್ಲಿ ದುಡಿತಾ ಇದ್ದಾರೆ, ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಹಕಾರ ಸಂಘ ಕೇವಲ ಜನರಿಗೆ ಸಾಲ ಕೊಡ್ತೈತೆ ಅಷ್ಟೇ ಅಂತಲ್ಲ, ಅದರಿಂದ ಅನೇಕ ಜನರಿಗೂ ಉದ್ಯೋಗವನ್ನು ಸಹ ಕೊಟ್ಟು ಎಂದು ಮುಂಚೂಣಿಯಲ್ಲಿ ಬೆಳೀತಾ ಇದೆ. ಅಷ್ಟೇ ಅಲ್ಲದೆ ಹಿಂದೆ ಇತ್ತು ಏನಪ್ಪ ಸಹಕಾರ ಸಂಘ ರೊಕ್ಕ ಇರ್ತೇವೆ ಅಂತಂದ್ರೆ ಈಗ ಸ್ಮಶಾನಕ್ಕೆ ಹೋದ ಹಣ ಒಳಗೆ ಬರ್ತಲ್ಲ, ಅದೇಟ ಹಣ ನಮ್ಗೆ ಒಳ ಸಿಗುವ ಒಂದು ಆದರ್ಶ ಇತ್ತು, ಗಾಳಿ ಮಾತ್ರ ಇತ್ತದು. ಆದ್ರೆ ಈಗ ಹಾಗಿಲ್ಲ. ಸಹಕಾರ ಸಂಘಗಳು ಎಷ್ಟೊಂದು ಮುಂದುವರೆದಿವೆ ಅಂತಂದ್ರೆ ಎಲ್ಲಾ ಸಹಕಾರ ಸಂಘಗಳು ಇವತ್ತು ಕಂಪ್ಯೂಟೀಕರಣ ಆಗ್ಯವು, ಸೇಫ್ ಲೆಕ್ಕ ಸೌಲಭ್ಯಗಳನ್ನು ಹೊಂದ್ಯಾವು. ಇಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಅನ್ನೋದು ನಮ್ಮಲ್ಲಿ ಸಹಕಾರ ಸಂಘಗಳಿಲ್ಲ. ಎಲ್ಲರೂ ಒಂದು ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ನಿಂತಿರ್ತಕ್ಕಂಥದ್ದು ಈ ನಮ್ಮ ಸಹಕಾರ ಸಂಘಗಳು. ಈಗ ನಮ್ಮ ಕೋಟೆದವರು ಅಧ್ಯಕ್ಷ ಬಗ್ಗೆ ಹೇಳ್ಬೇಕಂತಂದ್ರೆ ಇವತ್ತು ಅವ್ರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಬಂದು ನಾವು ನೋಡ್ತಿರ್ತೇವೆ. ಅವ್ರು ನಿಂತ ಹಿಂದೆ ಒಂದು 4 ಜನ ಬರ್ತಾರೆ. ಯಾವ ಕೆಲಸ ಹಿಡಿದು ಅಂತಂದ್ರೆ ಅಷ್ಟು ಗಟ್ಟಿಗೆ ನೆರವೇರಿಸ್ತಾರೆ. ಅದು ಹಿಂದೆ ಬಂದಂತ 4 ಜನರ ಸಹಕಾರ ಅವ್ರ ಮುಂದೆ ನಿಂತು ಕೆಲಸ ಮಾಡಕ್ಕ ಪ್ರೋತ್ಸಾಹ ಆಗ್ಯದ. ಹಂಗಾಗಿ ಈ ಸಹಕಾರ ಸಂಘಗಳು ಕೇವಲ ರೈತರಿಗೆ ಸಾಲಗಳನ್ನು ಕೊಡೋದು ಅಷ್ಟೇ ಅಲ್ಲದೆ ರೈತ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಒಂದು ಸಹಾಯ ಆಗ್ಯವ ಅಂತ ಹೇಳಲಿಕ್ಕೆ ನಾ ಇಷ್ಟಪಡ್ತೇನೆ. ಒಂದು ಕಷ್ಟ ಕಲ್ಪನೆಗಳಲ್ಲಿ ಇದು ಮುಂದೆ ಬಂದಿರತಕ್ಕಂಥದ್ದು. ಹಿಂದೆ ನಮ್ಮ ಪೂರ್ವಜರು ಕಾಡಿನಲ್ಲಿ ವಾಸವಾಗಿರ್ತಿದ್ರು. ಆ ಸಂದರ್ಭದೊಳಗ ಅಲ್ಲಿ ಆ ಕಾಡು ಪ್ರಾಣಿಗಳಿಗೆ ಹೆದರಿಕೊಂಡು ಅಥವಾ ಆಹಾರವನ್ನು ಹುಡುಕಿಕೊಂಡು ಅವರು ಏನ್ ಮಾಡ್ತಿದ್ರು, ಸಾಯಂಕಾಲ ಹತ್ಕೊಂಡು ಒಂದ್ ಕಡೆ ಕುತ್ಕೊಂಡು ತಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾ ಇದ್ರು. ಯಾವ ಭಾಗದಲ್ಲಿ ಯಾವ ಒಂದು ಆಹಾರ ಸಿಗ್ತೈತಿ, ಹಣ್ಣು ಹಂಪಲುಗಳು ಸಿಗ್ತಾವು, ನಾವು ಅಲ್ಲಿ ಎಲ್ಲರೂ ಕೂಡ ಹೆಂಗ್ ವಾಸ ಮಾಡ್ಬೇಕು ಅನ್ನೋದನ್ನ ಅವಾಗ ಅವರೇ ಕುತ್ಕೊಂಡು ತಮ್ಮ ಮನದಾಳವನ್ನ ಅರ್ಪಿಸಿರ್ತಿದ್ರು. ಅವಾಗ ಅವ್ರಿಗೆ ಗೊತ್ತಾಗ್ತಿತ್ತು, ಈ ಕಡೆ ಹೋದೇವ ಅಂದ್ರೆ ಹಣ್ಣು ಹಂಪಲು ಸಿಗ್ತಾವು, ಇನ್ನು ಮುಂದೆ ಹೋದೇವ ಅಂತಂದ್ರೆ ಬೇರೆ ಬೇರೆ ಒಂದು ಆಹಾರ ನಮ್ಗೆ ಸಿಗ್ತದ. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಒಂದೇ ಕಡೆ ಇದ್ದೇವೆ ಅಂತಂದ್ರೆ ನಮ್ಗೆ ಯಾವುದೇ ಭಯ ಇರೋದಿಲ್ಲ. ಅದಕ್ಕೆ ನಾವು ಕೂಡಿ ಬಾಳೋಣ ಅಂತಕ್ಕಂಥ ಒಂದು ಅಂದ್ರೆ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತಕ್ಕಂಥ ಒಂದು ತತ್ವ, ಈ ಸಹಕಾರಿ ತತ್ವ ಸುಮಾರು ವರ್ಷಗಳ ಹಿಂದೆ ಇತ್ತು. ಆದ್ರೆ ಮುಂದೆ ಬರ್ತಾ ಮನುಷ್ಯ ನಾಗರಿಕನಾದಂತೆ ಅವನಲ್ಲಿ ಒಂದು ಆರ್ಥಿಕ ಸ್ವಾವಲಂಬನೆಯು ನಮ್ಮಲ್ಲಿ ಬರ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ್ರು, ಎಲ್ಲರೂ ಆರ್ಥಿಕ ಸ್ವಾವಲಂಬನೆಗಳಾಗಿ ಬದುಕಲಿಕ್ಕೆ ವಿಚಾರ ಮಾಡ್ತಾ ಇದ್ರು. ಆದ್ರೆ ಆರ್ಥಿಕ ಸ್ವಾವಲಂಬನೆ ಆಗಲಿಕ್ಕೆ ಹಿಂದೆ ಇರ್ತಕ್ಕಂತಹ ಒಂದು ಗೌರ್ಮೆಂಟ್ ಆಗಿರ್ಲಿ ಅಥವಾ ನಮ್ಮನ್ನ ಆಗ್ತಕ್ಕಂಥ ಬ್ರಿಟಿಷ್ ಆಗಿರ್ಲಿ ನಮ್ಮನ್ನ ಬಿಡ್ತಿರ್ಲಿಲ್ಲ. ಅವಾಗ ಬಡವರು ಏನ್ ಮಾಡ್ತಾ ಇದ್ರು, ಬಡವರಾಗಿ ಇರ್ತಾ ಇದ್ರು, ಶ್ರೀಮಂತರಾಗಿ ಬರ್ತಾ ಇದ್ರು. ಅಂತ ಒಂದು ಸಂದರ್ಭದೊಳಗ ನಮ್ಮ ಒಬ್ಬ ಸಣ್ಣ ವ್ಯಕ್ತಿ, ಆ ಕಣ್ಣಿನಾದ ವ್ಯಕ್ತಿ ಆಟ ಆಡ್ತಾ ಅವನಿ ಮತ್ತೆ ಹಿರಿಯರ ಮುಂದೆ ಓಡಾಡ್ತಿದ್ದ. ಅವಾಗ ಹಿರಿಯರು ಕೂತಿದ್ರು. ಅವ್ನ ಕಾಲದ ಅವನ್ನ ಇಲ್ಲೇ ತಂದೆ, ನೀನು ನಮ್ಮ ಊರಾಗ ಅನೇಕ ಜನ ಅನೇಕ ಸಾಧನೆಗಳನ್ನು ಮಾಡ್ಯಾರ, ನೀನು ಆಡೋದು ನೀನು ಮಾಡೋದು ನೋಡಿದ್ರೆ ನೀವು ಒಂದೇನೋ ಮುಂದೆ ಸಾಧನೆ ಮಾಡಕ್ಕಂತದ್ದು ಏನಾಗ್ಬೇಕಂತ ಮಾಡಿ ಅಂತ ಕೇಳಿದ್ರು. ಅವಾಗ ಸಿದ್ಧಣ ಅಂತ ಕೇಳ್ತಿದ್ರು, ಏನ ಸಿದ್ಧನಗೌಡ ಆಗ್ಬೇಕಂತ ಮಾಡಿ ಅಂತಂದ. ಅವ ಯಾರು ಅಲ್ಲ, ಈ ಒಂದು ಸಹಕಾರ ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡತಕ್ಕಂಥ ಎಸ್ ಪಾಟೀಲ್ ಕಣ್ಣಿನವರು 1905 ಪ್ರಗತಿ ಪಥ ಹೊಂಟದ.
ಮುನ್ನುಗ್ತಾ ಇದೆ. ಈ ರೈತರ ಬಗ್ಗೆ ಕಾಳಜಿ ಅದ. ಆದ್ರೆ ಒಂದು ವಿಷಯ ಅವ್ರಿಗೆ ಹೇಳ್ತೀನಿ, ನೀವು ವಿದ್ಯಾಭ್ಯಾಸಕ್ಕೆ ಫಸ್ಟ್ ಬಂದವರಿಗೆ ಪ್ರೈಸ್ ಕೊಡ್ತೀರಿ, ಭಾಳಷ್ಟು ಸಂತೋಷ. ಅವ್ರಿಗೆ ಏಳಿ ಆಗ್ತದೆ, ಅವರು ಪಾಲಕರಿಗೆ ಮತ್ತಷ್ಟು ವಿಶೇಷ ಸಿಗ್ತದೆ. ಇನ್ನು ನಮ್ಮಲ್ಲಿ ಓದ್ತಕ್ಕಂಥ ಮೆಡಿಕಲ್ಲು, ಇಂಜಿನಿಯರಿಂಗು ಯಾರೋ ಇದ್ದರೂ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ. ಅದ್ರ ಪರವಾಗಿ, ಈ ಊರಿನ ಪರವಾಗಿ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೀನಿ. ಇನ್ನು ಈಗ 5,000 ರೂಪಾಯಿ ನಾವು ಈ ಅಂತ್ಯಕ್ರಿಯೆಗೆ ನಾವು ಕೊಡ್ತೀವಿ. ನೀವು ಅದು ಯಾಕೋ ಸ್ವಲ್ಪ ಕಡಿಮೆ ಆಗ್ತದೋ ಅಥವಾ ಅವ್ರ ಮುಜುಗರ ಆಗ್ತದೋ ಗೊತ್ತಿಲ್ಲ. ಅದು 5,000ರಿಂದ 10,000 ರೂಪಾಯಿ ಮಾಡೋಕ್ಕಂತೇಳಿ ನಾವು ಕಳಕಳಿ ವಿನಂತಿ ಮಾಡ್ಕೊತೀವಿ. 5,000 ರೂಪಾಯಿ 10,000 ರೂಪಾಯಿ ಮಾಡಿ. ಯಾಕಂದ್ರೆ ಮೊನ್ನೆ ನಮ್ಮ ಚಿರಂಜೀವಿ ಅಂತ ಸುಬ್ರಾಯ್ ಶಿವಗಪ್ಪ ತೀರ್ಕೊಂಡಾಗ ನಮ್ಮ ಸಂಸ್ಕಾರಿ ಸಂಘದವರು 5,000 ರೂಪಾಯಿ ಕೊಡ್ಲಿಕ್ಕೆ ಹೋದರು. ಯಾಕೋ ಅವರು ತಿರಸ್ಕಾರ ಮಾಡಿದರು ಅಥವಾ ಆ ಹಣ ತಂದು ವಾಪಸ್ ಕೊಟ್ಟರು. ಅದು ಆಗಬಾರ್ದು. ನನಗೆ 2 ರೂಪಾಯಿ ಕೊಡ್ಬೇಕಂತ ನಾನು ಬಂದು 2 ರೂಪಾಯಿ ಕೊಟ್ಟರು ನಾನು ಸಕ್ಕತ್ತು ಫೀ ತಗೋತೀನಿ, ನನಗೆ 2 ರೂಪಾಯಿ ಕೊಟ್ಟರೆ ಅಂತ ನಾವು ಹೆಸರು ಮಾಡ್ಕೋಬಾರ್ದು. ದಯವಿಟ್ಟು ನಾನು ಶಿವಗಪ್ಪನ ಹತ್ರ ವಿನಂತಿ ಮಾಡ್ಕೋತೀನಿ, ಆ ಭಾವನೆ ಬೇಡ. ನಮ್ಮದೇ ಸೊಸೈಟಿ, ನಮ್ಮದೇ ಸಹಕಾರ ಸಂಘ, ನಾವು ಅವ್ರು ಎಷ್ಟು ಕೊಟ್ಟರು ಅದನ್ನು ಸ್ವೀಕಾರ ಮಾಡಿಕೊಡ್ರಿ. ಯಾಕಂದ್ರೆ ಅದು ಎಲ್ಲರೂ ಕೂಡ ನಿರ್ಣಯ ಮಾಡ್ತಕ್ಕಂಥ ಹಣ ಅದ. ಯಾಕೆ ಅವ್ರಿಗೆ ಕಡಿಮೆ ಮನಸ್ಸಿದ್ರೆ ಮುಂದಿನಿಂದ 5,000 ರೂಪಾಯಿ 10,000 ರೂಪಾಯಿ ಮಾಡೋಕ್ಕೆ ನಾನು ಸೊಸೈಟಿಗಳು ವಿನಂತಿ ಮಾಡ್ಕೊಡ್ತೀನಿ. ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ಸ್ವಸಹಾಯ ಸಂಘಗಳು ಪ್ರಸಕ್ತ ವರದಿ ವರ್ಷದಲ್ಲಿ 36 ಸ್ವಸಹಾಯ ಸಂಘಗಳು, 5 GLG ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು 7.80 ಲಕ್ಷ ರೂಪಾಯಿ ಠೇವಣಿ ಸಂಗ್ರಹಿಸಿ 5 ಮಹಿಳಾ ಸಂಘಕ್ಕೆ 0 ಬಡ್ಡಿ ದರದಲ್ಲಿ ಸಾಲ ವಿತರಿಸಲಾಗಿದೆ. ಒಂದು ಪುರುಷರ ಗುಂಪಿನ ಸದಸ್ಯರಿಗೆ -4% ಬಡ್ಡಿ ದರದಲ್ಲಿ ಸಾಲ ವಿತರಿಸಲಾಗಿದೆ. ಹಾಗೂ 31/3/2025ಕ್ಕೆ 7.80 ಲಕ್ಷ ರೂಪಾಯಿ ಬ್ಯಾಂಕಿನ ಉಳಿತಾಯ ಖಾತೆಯಲ್ಲಿ ಠೇವಣಿ ಇಟ್ಟಿರುತ್ತಾರೆ. ಲಾಭಾಂಶ: ನಮ್ಮ ಸಂಘವು ಈ ವರ್ಷದಲ್ಲಿ 26.49 ಲಕ್ಷ ರೂಪಾಯಿಯ ಲಾಭವಾಗಿದೆ. ಆದರೆ ರೈತರ FD ಜಾಸ್ತಿಯಾಗಿದ್ದರಿಂದ ಬಡ್ಡಿಯನ್ನು ಮಾಡಿಸಲಾಗಿದೆ. ಲಾಭಾಂಶವು ಈ ವರ್ಷ 15.49 ಲಕ್ಷ ಲಾಭವಾಗಿರುತ್ತದೆ. ಆದ ಕಾರಣ ಈ ವರ್ಷವು -8% ಲಾಭಾಂಶ ಹಂಚಿಕೆ ಮಾಡಲಾಗುವುದು. ಸಂಘದ ಸದಸ್ಯರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಘವು ಪ್ರಸಕ್ತ 2024-25ನೇ ಸಾಲಿನಲ್ಲಿ ಬಿನ್ಸಿ ಎತ್ತಿ ಸಾಲಗಾರರು ಸದಸ್ಯರು ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿ ಪುನಃ ಸಾಲ ಪಡೆಯುವುದರಿಂದ ಸಂಘವು ಹೆಚ್ಚಿನ ಲಾಭದಲ್ಲಿ ಬರುವುದು. ಆದ್ದರಿಂದ ಸುಸ್ತಿ ಸಾಲಗಾರರು ಸಾಲವನ್ನು ದಯವಿಟ್ಟು ಮರುಪಾವತಿ ಮಾಡಿ ಇನ್ನೂ ಹೆಚ್ಚಿನ ಜನ ಸದಸ್ಯರಿಗೆ ಸಾಲ ಪಡೆಯುವ ಅವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ. ಈ ಎಲ್ಲ ಸಾಧನೆಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು, ಬ್ಯಾಂಕಿನ ಸಿಬ್ಬಂದಿ ವರ್ಗದ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ್ದು ಬ್ಯಾಂಕಿನ ಏಳಿಗೆಯಲ್ಲಿ ಅವರೆಲ್ಲರ ಪಾತ್ರ ಗಣನೀಯ. ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಕಾರ್ಯನಿರ್ವಹಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕೆಂದು ಹಾರೈಸಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದ ಷೇರುದಾರರಿಗೂ, ಠೇವಣಿದಾರರಿಗೂ, ಗ್ರಾಹಕರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ತಮ್ಮೆಲ್ಲರ ಸಹಕಾರ ಹಾಗೂ ಸಿಬ್ಬಂದಿಯವರ ವಿಧೇಯಪೂರ್ಣ ಸೇವೆಯಿಂದ ಈ ಬ್ಯಾಂಕು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಅಂತ ಬಯಸುತ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ವರದಿ ವರ್ಷದ ಕೊನೆಗೆ 3,409 ಜನ ಸದಸ್ಯರು ಇರುವರು. ಷೇರು ಬಂಡವಾಳ 2024-25 ಕಳೆದ ಸಾಲಿನ ಕೊನೆಯಲ್ಲಿ 95.59 ಲಕ್ಷ ರೂಪಾಯಿ ಇದ್ದು, ವರದಿ ವರ್ಷದಲ್ಲಿ 11,81,000 ಷೇರು ಹಣ ಸಂಗ್ರಹಿಸಿದ್ದು 2,11,000 ರೂಪಾಯಿ ಮರಳಿ ಪಡೆದಿರುತ್ತಾರೆ. ಒಟ್ಟು ಪ್ರಸಕ್ತ ಸಾಲಿನ ಷೇರು ಹಣ 105.29 ಲಕ್ಷ ರೂಪಾಯಿ ಆಗಿರುತ್ತದೆ. ಇದು ನಮ್ಮ ಬ್ಯಾಂಕಿನ ಭದ್ರತೆಗೆ ಬುನಾದಿಯಾಗಿದೆ. ಠೇವುಗಳು: ಕಳೆದ ಸಾಲಿನ ಕೊನೆಗೆ ನಮ್ಮ ಸಂಘದ ಸದಸ್ಯರ ಠೇವುಗಳು 317.25 ಲಕ್ಷ ರೂಪಾಯಿ ಇದ್ದು, ವರದಿ ವರ್ಷದ ಕೊನೆಯಲ್ಲಿ 404.71 ಲಕ್ಷ ರೂಪಾಯಿ ಆಗಿದೆ. ಸಾರ್ವಜನಿಕರ ವಿಶಾಲ ಬಲದಿಂದ ಒಟ್ಟು ಠೇವು ಹೆಚ್ಚಳವಾಗಿರುತ್ತದೆ. ಇದು ನಮ್ಮ ಸನ್ಮಾನ್ಯ ಠೇವಣಿದಾರರು ನಮ್ಮ ಸಂಘದ ಮೇಲೆ ಇಟ್ಟಿರುವ ಅಪಾರ ವಿಶ್ವಾಸದ ದ್ಯೋತಕವಾಗಿದೆ. ಈ ವಿಶ್ವಾಸಕ್ಕೆ ಯಾವುದೇ ಚ್ಯುತಿ ಬರದಂತೆ ನಾವು ನಡೆಯುತ್ತೇವೆ ಎಂದು ಭರವಸೆ ನೀಡಿರುತ್ತೇವೆ.